ಏನೋ ನನ್ನ ಬಿಟ್ಟು ಸಭೆ ಸೇರ್ಬಿಟ್ಟಿದ್ದೀರಾ? ಸುಮ್ಮನೆ ಪಂಗ್ಯಾರೇ ಬಂದಾಗ ಕೇಳ್ಬಿಟ್ಟ. ಅಮ್ಮ ಸುಸ್ತಾಗಿದೆಯಮ್ಮ, ನಿಂಗೆ ಮಜ್ಜಿಗೆ ಏನಾದ್ರು ಕೊಡ್ಲಾ? ಮಜ್ಜಿಗೆ ಬೇಡಪ್ಪ, ಬಿಸಿ ಬಿಸಿ ಕಾಫಿ ಸಿಕ್ಕಿದಿದ್ರೆ. ನಾನ್ ಹೋಗಿ ತಗೊಂಡ್ಬರ್ತೀನಿ ಅತ್ತೆ. ಬೇಡ, ನೀನ್ ಕುತ್ಕೊಳ್ಳಮ್ಮ. ನಾನ್ ತರ್ತೀನಿ ಅತ್ತೆ. ನೀನಲ್ಲ, ನಿನ್ ಗಂಡನ್ ಮಾಡಕ್ ಹೇಳು. ನಾನಾ? ನೀನೇ. ನಾನ್ ಕಾಫಿ ಎಲ್ಲ ಮಾಡಲ್ಲ ನಾನು. ಯಾಕೆ? ಮಾಡಕ್ ಬರಲ್ಲಮ್ಮ ಅವನ್ಗೆ. ಅಯ್ಯೋ, 5 ಡಿಗ್ರಿ ಓದಿದ್ದೇನೆ ಅಂತಾನೆ ಒಂದ್ ಕಾಫಿ ಮಾಡಕ್ ಬರಲ್ವೇನೋ ನಿನ್ಗೆ? ಅಮ್ಮ ಬಂದ್ರು ಇದನ್ನೆಲ್ಲ ನನ್ ಕೈಲಿ ಮಾಡಿಸ್ತಾ ಇರ್ಲಿಲ್ಲ. ಅದಕ್ಕೇನಪ್ಪ ಅಪ್ರಂಜಿ ತರ ಇರ್ಬೇಕಾದವನು ಚಿಂಪಾಂಜಿ ತರ ಆಡ್ತಿರೋದು. ಹೋಗ, ಕಾಫಿ ಮಾಡ್ಕೊಂಬಾರ ಹೋಗ. ಅಮ್ಮ ಹೋಗು ಅಂತೆ. ನಿಂತ್ಕೊಳ. ಏನಿನ್ನು ಹೋಗು ಅಂತ ನಿಂತ್ಕೊಂತೀಯ? ಏನ್ ಹೇಳ್ಬಿಡು ಕರೆಕ್ಟ್ ನಿಂದು. ಈ ಡ್ರೆಸ್ ಎಲ್ಲ ಬೇಡ, ಕೈ ಕಾಲ್ ಮುಖ ತೊಳ್ಕೊಂಡು ಲುಂಗಿ ಗಿಂಗಿ ಹಾಕೊಂಡು ಕಾಫಿ ಮಾಡ್ಕೊಂಬ. ಲುಂಗಿನ ಮಾಲಿ ತರ? ಹೌದು, ಹೋಗು. ಕರ್ಕೊಂಡೋಗಮ್ಮ ನಿನ್ ಗಂಡನ್ನ. ಬನ್ನಿ ಮನೋಜ್, ಬನ್ನಿ. ನಿನ್ ಮಗನ ಲುಂಗಿಲ್ ನೋಡಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ ಕಣೆ. ಇದೆಲ್ಲ ನಿನ್ನಿಂದ ಶಾಂತಿ, ನಿನ್ನಿಂದ. ಅದಕ್ಕೆ ಯಾವಾಗ್ಲೂ ಹೇಳೋದು, ಶ್ರೀಮತಿ ಮನೆಗೆ ಯಜಮಾನಿ ಅಂತ. ನನಗೆ ಜೀವನದಲ್ಲಿ ಇನ್ನೊಂದು ದೊಡ್ಡ ಆಸೆ ಇದೆ ಕಣೆ. ಆ ಮನೋಜನ್ನ ನಮ್ ಹಳ್ಳಿಯವ್ರು ಕಟ್ಕೋತಾರಲ್ಲ, ಪುಟ್ಗೋಸಿ, ಅದನ್ನ ನೋಡ್ಬೇಕು ಅಂತ ಆಸೆ ಕಣೆ. ಹಂಗಂದ್ರೆ ಏನು? ಆಮೇಲೆ ಹೇಳ್ತೀನಿ ಬಿಡು. ರೋಹಿಣಿ ಕರ್ಕೊಂಡು ಹೋದ್ಯೇನಮ್ಮ? ಹೋಗಿರ್ತಾಳೆ ಬಿಡೆ. ಅದೇ ಪಾಪ ಪುಟ್ಗೋಸಿ ಲುಂಗಿ ಹಾಕಿಸ್ಕೊಂಬರಕ್ಕೆ ಹೇಳ್ದಿಲ್ಲ ನೀನು. ನಾನ್ ಬೇರೆ ಇತ್ತೀಚೆಗೆ ಕಾಫಿ ಕುಡಿಯೋದನ್ನೇ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಅಪರೂಪ ಕುಡಿಯೋದು ಅದೇ ಅನಿಷ್ಟ ಆಗೋದ್ರೆ ಏನ್ ಮಾಡ್ಬೇಕೆ? ಅಲ್ಲ, ನಿನ್ಗೆ ಕಾಫಿ ಮುಖ್ಯನಾ ಅಥವಾ ಮಗ ಮುಖ್ಯನಾ? ಅಲ್ವೇ, ಇದೆಂತ ಪ್ರಶ್ನೆನೆ? ರೀ, ನಾ ಒಂದೊತ್ತು ಕಾಫಿ ಕುಡಿಯೋದ್ ಬಿಟ್ರು ಪರವಾಗಿಲ್ಲ, ಆದ್ರೆ ಮಗನ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕ್ ತಾನೆ. ಇಲ್ಲ ಹುಡ್ಗಿ, ಅಲ್ಲ ನಿನ್ ಗಂಟ ಟವಲ್ ಪಂಚ ಕಟ್ಕೊಂಡು ಹೋದ್ನ ಕಾಫಿ ಮಾಡಕ್ಕೆ? ಹೋತೆ ಹೋದ್ರು. ನೋಡಿದ್ರಾ ರೀ, ಕಲಿಯೋವರ್ಗುನೇ ಎಲ್ಲಾ ಬ್ರಹ್ಮ ವಿದ್ಯೆ ಅಂತ ಅನ್ಸೋದು. ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಅನ್ನಿಸ್ಕೊಳುತ್ತೆ. ಕಲೀಲಿ ಬಿಡಿ. ರೀ, ಬೇಜಾರಾಯ್ತಾ? ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ನಾ? ಇಲ್ಲ ಕಣಬೋ, ನೀನ್ ಏನ್ ಹೇಳಿದ್ರು ಅದ್ ಸರಿನೇ. ಹಾಗೆಲ್ಲ ಏನು ಒಪ್ಕೊಳ್ಳೋದ್ ಬೇಡ ಕಂದ. ತಪ್ಪು ನಾನ್ ಮಾಡಿದ್ರು ತಪ್ಪೇ ಅದು. ನೀವ್ ಧೈರ್ಯವಾಗಿ ಹೇಳ್ರಿ. ಏನಮ್ಮ ರೋಹಿಣಿ, ಬಾಯ್ಲಿ. ಅಲ್ಲ ಕಣಮ್ಮ, ನಿನ್ ಗಂಡನ್ಗೆ ಒಂದೊಟ್ಟ ಕಾಫಿ ಮಾಡಕ್ಕೂ ಬರೋದಿಲ್ವಾ? ಬರುತ್ತೆ ಅತ್ತೆ, ಆದ್ರೆ ಪಾಪ ಅಭ್ಯಾಸ ಇಲ್ಲ ಅಷ್ಟೇ. ಏನ್ ಕರ್ಮನೋ ಏನೋ. ಅಲ್ಲ, 10 ಹೆರು ಕಡೆ 1 ಮುತ್ತು ಹೆರು ಸಾಕು ಅಂತಾರೆ. ಅಯ್ಯೋ, ನೀನ್ ಹಾಗೆ ಎತ್ತಿರೋದಮ್ಮ. ಆದ್ರೆ ಅದ್ರಲ್ಲಿ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟವನೇ ದೇವ್ರು. ಅದೇನ್ ಕಂದ ಅದು? ನೀನ್ ಹೆತ್ತಿರೋದು ಬರೀ ಮುತ್ತಲ್ಲ, ಮಾರಿ ಮುತ್ತು. ಯಾಕ್ರಿ, ಯಾಕೆ ಅವ್ರನ್ನ ಬೈತಾ ಇರೋದ್ ನೀವು? ಅಯ್ಯೋ ಇಲ್ಲ ರೋಹಿಣಿ ಅವರೇ, ಅಣ್ಣ ಅನ್ನೋ ಸಲ್ಗೆಲ್ಲ ರೀತಿ ಮಾತಾಡಿದಾರೆ, ನೀವು ತಪ್ಪಾಗಿ ತಿಳ್ಕೊಬೇಡಿ. ಓ, ಸಲ್ಗೆ ಇದೆ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾತಾಡ್ಬೋದಾ ಮೀನವ್ರೆ? ಅಯ್ಯೋ, ಮಾತಾಡ್ಲಿ ಬಿಡಿ ರೋಹಿಣಿ ಅವ್ರೆ. ನಿಮ್ನ ಮದ್ವೆ ಆಗಕ್ಕಿಂತ ಮುಂಚೆ ಅಣ್ಣ ತಮ್ಮ ಹೀಗೆ ಇದ್ರು ಏನೋ. ಆಯ್ತು. ಅಯ್ಯೋ, ನೀವೆಲ್ಲ ಜಗಳ ಮಾಡ್ಕೋಬೇಡಿ ಈಗ. ಹೋಗ್ಲಿ ಬಿಡಮ್ಮ. ಸರಿ ಕಣೆ, ಯಾಕೋ ನಿಂತು ಸ್ವಲ್ಪ ಪಾದ ನೋವು ಬಂತು, ಅದಕ್ಕೋಸ್ಕರ ಕೂತ್ಕೊಂಡ್ಬಿಡ್ತೇನೆ. ಕೂತ್ಕೊಳ್ಳಿ. ಯಾಕಪ್ಪ, ಏನಾಯ್ತು? ಏನಾಗ್ಲ ಕಣೆ, ಬೆಳಗ್ಗೆ ವಾಕ್ ಮಾಡುವಾಗ ಆ ಜಲ್ಲಿಕಲ್ ಮೇಲೆ ಕಾಲಿಟ್ಬಿಟ್ಟೆ. ಸ್ವಲ್ಪ ಒತ್ತು ಬಿಟ್ಟಿದೆ ಅನ್ಸುತ್ತೆ. ಏನಪ್ಪ ನೀನು ನೋಡ್ಕೊಂಡು ಮೀನಾ, ಹೋಗಿ ಆ ಪೇನ್ ಬಾಂಬಿನ ತಗೊಂಬ ಹೋಗು. ತಡಿ, ಯಾಕೋ ನಿಂಗೆ ಇಷ್ಟೊಂದು ಆತರ? ಆವಾಗ್ಲಿಂದ ಮಾತಾಡ್ತಾನೆ ಇದೀವಿ, ಹೇಳೋದಲ್ಲನಪ್ಪ ನೀನು. ಹೋಗಮ್ಮ ನೀನು, ಹೋಗು. ತಂದೆ ತಾಯಿಗೆ ನೋವಾದ್ರೆ ಮಕ್ಳು ಹೇಗ್ ಮಿಡಿಬೇಕು ಅಂತ ಸೂರ್ಯನ್ ನೋಡಿ ಕಲ್ತ್ಕೋಬೇಕು ರೀ. ಏ ರೋಹಿಣಿ, ಅತ್ತೆ, ನಿನ್ ಗಂಡ ಯಾಕಮ್ಮ ಹೀಗಿಲ್ಲ? ಅದು ಅತ್ತೆ, ಇನ್ಮೇಲೆ ಎಲ್ಲ ಕಲಿಸ್ಕೊಡಮ್ಮ. ಹೆಂಡತಿ ಆದವಳು ಇದನ್ನೆಲ್ಲ ಹೇಳ್ಕೊಡ್ಬೇಕು ಗಂಡಂಗೆ. ಅಯ್ಯೋ, ಅವ್ರು ನನ್ ಮಾತೇನ್ ಕೇಳ್ತಾರೆ ಅತ್ತೆ? ಹೇಳೋ ಹಾಗೆ ಮಾಡ್ಬೇಕು ತಾಯಿ. ಗಂಧದ ಕಲ್ಲು ಎಷ್ಟೇ ಸುಗಂಧ ಅಂತ ತುಂಬ್ಕೊಂಡಿದ್ರು, ಅದ್ರ ಮೇಲೆ ಗಂಧ ಚಕ್ಕೆ ಉಜ್ಜಾಡದೆ ಹೋದ್ರೆ ಸುಗಂಧ ಹೊರಗ್ ಬರಲ್ಲ ತಾಯಿ. ಲೇ ಮೀನಾ, ತಂದೇನೆ, ಬಾರೆ ಬೇಗ. ಕುಡು ಪದ ತೋರ್ಸಪ್ಪ. ಕೊಡಿ, ನಾನು ಹಚ್ತೀನಿ. ಕೊಡಿ. ಯಾಕಮ್ಮ? ಗಂಡನ್ ಸೇವೆ ಮಾಡೋದು ಪುಣ್ಯ ಕಣೋ. ಆ ಪುಣ್ಯ ನನಗ್ ಬೇಡವಾ? ಏನ್ ಆಶ್ಚರ್ಯನೇ ಇದು? ಆಶ್ಚರ್ಯನಾ? ಯಾಕ್ರಿ? ಅಂದ್ರೆ ನೀನು ನನ್ನ ಪಾದ ಮುಟ್ಟಿ ಸೇವೆ ಮಾಡ್ತಾ ಇದೀಯಾ? ಆಯ್ತು, ಮಾಡು. ನಾರಾಯಣ. ಅಬ್ಬೋ, ನೀನು ಶಾಂತಿ ಅಂತ ಅಂದ ಬೌ ಅನ್ನಣೋ. ಆದ್ರೆ ಈ ಹರಿನಾಮ ಸ್ಮರಣೆ ಇದೆಯಲ್ಲ, ಅದೇ ದಿವ್ಯ ಔಷಧಿ ಕಣೋ. ಔಷಧೇ ಚಿಂತೆಯೇ ವಿಷ್ಣು, ಭೋಜನೇ ಚ ಜನಾರ್ದನ, ಶಯನೇ ಪದ್ಮನಾಭಂ ಚ, ಪ್ರವಾಸೇ ಚ ವಿಕ್ರಮಂ, ನಾರಾಯಣಂ ತನುತ್ಯಾಗೆ, ಶ್ರೀಧರಂ ಪ್ರಿಯ ಸಂಗಮೆ, ದುಸ್ವಪ್ನಂ ಸ್ಮರ ಗೋವಿಂದಂ, ಸಂಕಟೆ ಮಧುಸೂದನಂ ಅಂತ ಅವನ್ ಸ್ಮರಣೆ ಮಾಡ್ಬೇಕಪ್ಪ. ಈ ಮನುಷ್ಯ ಅನ್ನೋನು ನಿಮಿತ್ತ ಮಾತ್ರ, ನಿಮಿಷಕ್ಕೂ ಅವನ್ ಜೊತೆಗೆ ಇರ್ಬೇಕಾದವನು
ಆ ಭಗವಂತ ಶ್ರೀಹರಿ. ಅಲ್ಲರಿ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನೀವು? ಇದನ್ನೆಲ್ಲ ಮಕ್ಳಿಗೂ ಹೇಳ್ಕೊಡಿ, ಅವ್ರು ನಿಂತರನೇ ಆಗ್ಲಿ. ಮಕ್ಕಳಿಗೆ ಸಾಕೇನೆ, ನಿನಗೂ ಬೇಡವೇನೆ ತಾಯಿ? ನಾನು ಕಲಿಯೋ ಅವಶ್ಯಕತೆ ಏನು ಇಲ್ಲ ರೀ. ಕಲ್ತಿರೋ ಗಂಡನ್ ಸೇವೆ ನಾನು ಮಾಡ್ತಿದ್ದೀನಲ್ಲ, ಅದೇ ನನಗ್ ಪುಣ್ಯ. ಶಾಂತಿ ಶಾಂತಿ ಶಾಂತಿ. ಇರೋ ಅಂಗೈಯಗಲ ಹೃದಯನ ಎಷ್ಟ್ ಸಲಿ ಗೆಲ್ತಿದೀಯೇ ಬಿಳಿಗಿರಂಗ. ಏನಪ್ಪಾ ನಿನ್ ಲೀಲೆ, ಏನೋ ಮಾರಾಯ ನಿನ್ ಕರುಣೆ. ಹೆಂಗಪ್ಪ ಇವಾಗ ಕಾಫಿ ಬಿಡೋದು? ಹೇಳ್ಬಿಡ್ತೀನಿ ಮಾಡ್ತೀನಿ ಅಂತ. ಇದಾಳಲ್ಲ ಮೊಬೈಲ್ ಅಲ್ಲಿ ಅಮ್ಮ, ಇವಳೆ ಕೇಳ್ಬೇಡ ಹೌ ಟು ಮೇಕ್ ಕಾಫಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹಂಗೆ ಕಾಫಿ ಹೇಳ್ತಾ ಇರು. ಮಾಡುವ ಮಾಡ್ತಾ ಹೋಗ್ಬಿಡ್ತೀನಿ. ವಿಧಾನವನ್ನು ತಿಳಿಸಿ. ಮೊದಲು ಮೊದಲು ಸ್ಟವ್ ಅನ್ನು ಹಚ್ಚಿ, ಸ್ಟೌವನ್ನು ಹಚ್ಚಿ ಅದ್ರ ಮೇಲೆ ಹಾಲನ್ನು ಇಟ್ಟೆ. ಆಮೇಲೆ ಸಕ್ಕರೆ ಹಾಕ್ಬೇಕಾ? ಸಕ್ಕರೆ ಹಾಕ್ಬಿಟ್ಟು ಕಮ್ಮಿ. ಏನ್ ಮಾಡ್ತಾ ಇದ್ದೆ? ಏನು ಕಾಣ್ತಾ ಇಲ್ವಾ? ಇಲ್ಲಿ ಕಾಫಿ ಮಾಡ್ತಾ ಇದ್ದೀನಿ, ಸುಮ್ನೆ ಇರು. ಓ, ಬರುತ್ತಾ ನಿಂಗೆ? 5 ಡಿಗ್ರಿ ಮನೋಜನಮ್ಮ, ಕೇಳ್ತಾ ಇಲ್ವೇಲಿ ಎಮ್ಮನ? ಯಾವ ಮನೋಜ್? ದೀಪ ಮೊಬೈಲ್ ಹೇಳ್ತಾಳಲ್ಲ ಎಮ್ಮ, ಅದೇ ಬಲಕ್ ತಿರುಗಿ ಎಡಕ್ ತಿರುಗಿ ಸ್ಟ್ರೈಟ್ ಹೋಗಿ ಅಲ್ಲೇ ಇರಿ, ಅದೇ ಹೇಳ್ತಾಳಲ್ಲಮ್ಮ ಮೊಬೈಲ್ ಅಲ್ಲಿ ಆಯಮ್ಮನ. ಈಗ ಸಕ್ಕರೆ ಹಾಕು ಅಂತ ಹೇಳಿದ್ದು ಆಗ್ತಾ ಇದ್ದೆ. ಅಮ್ಮ, ಉಪ್ಪು ಅದು ಉಪ್ಪು, ಕಲ್ಲುಪ್ಪು. ಹೌದಾ? ಒಳ್ಳೆ ಕೆಲಸ ಆಗ್ತಿದ್ದಲ್ಲ. ಬುದ್ಧಿವಂತಿಕೆ ಅಂತೀರಾ? ಒಂದ್ ಕಾಫಿ ಮಾಡಕ್ ಬರಲ್ವಾ ಮನೋಜ್ ನಿಮ್ಗೆ? ಯಾರು ಹೇಳ್ತಿದ್ದೆ ಮಾಡಕ್ ಬರಲ್ಲ ಅಂತ? ಮಾಡಕ್ ಬರುತ್ತೆ, ಇವಾಗ ಮರ್ತೋಗ್ಬಿಟ್ಟಿದೆ ಅಷ್ಟೇ. ಸರಿ, ನಾನು ಹೇಳ್ಕೊಡ್ಲಾ? ಅದು ಹೊಟ್ಟೆ ಹೇಳ್ಕೊಡ್ಲಾ ಅಂತೆ, ಮಾಡ್ಕೊಡ್ಲಾ ಅಂತ ಕೇಳೋದ್ ಬಿಟ್ಬಿಟ್ಟು ಹೇಳ್ಕೊಡ್ಲಾ ಅಂತ ಕೇಳ್ತಿದ್ಯಲ್ಲ. ಬಾ ಮಾಡ್ಕೊಡು. ಲೊಟ್ಟೆ ಅತ್ತೆ ಹೇಳಿರೋದ್ ನಿಮ್ಗೆ, ನೀವೇ ಮಾಡಿ. ಇಲ್ಲಿ ಹೊಟ್ಟೆ ನಿಮ್ ಮತ್ತೆ ಇಲ್ಲಿದಾರಾ? ಇಲ್ಲ. ಮತ್ತೆ ಮಾಡ್ಕೊಡು ನೋಡ್ತಿಲ್ಲ ತಾನೇ? ಸರಿ, ಹಂಗಾದ್ರೂ ಕಲ್ತ್ಕೊಳ್ಳಿ. ಓಹೋ, ದಬಾಯಿಸ್ತಾರೆ. ನೀನ್ ಮಾಡೋ ಬರುತ್ತಲ್ಲ. ಈ ಅಮ್ಮನ್ ಕೇಳಿ ಉಪ್ಪಿಟ್ಟು ಮಾಡೋದ್ ಹೆಂಗೆ ಅಂತ ತಿಳ್ಕೊತೀನಿ. ಹೌ ಟು ಮೇಕ್ ಉಪ್ಪಿಟ್ಟು. ಮೊದಲು ಬಾಡ್ಲಿನ ಸ್ಟೋವ್ ಮೇಲೆ ಇಡ್ಬೇಕು. ತಲೆ ಮೇಲೆ ಇಟ್ಕೊಳ್ಳಿ. ಅವಮ್ಮ ಹೇಳ್ತಾ ಇರೋದು, ನಾನಲ್ಲ, ಸುಮ್ಮನೆ ಇರೋ. ಮನೋಜ್ ಸಾಹೇಬ್ರೆ, ದಿವಾನ್ ಸಾಹೇಬ್ರ ತರ ಕೂತಿದ್ದೀರಾ? ಇರಿ, ಹಿಂಗ್ ಮಾಡ್ತೀನಿ ನಿಮ್ಗೆ. ಬಾಣ್ಲಿಗೆ ರವೆ ಹಾಕಿ ಉರಿಬೇಕಂತೆ. ಅವೆಲ್ಲ ಯಾಕೆ? ಒಂದ್ ಸಲ ರವೆ ಹಾಕಿ ನೀರು ಉಯ್ಬಿಟ್ರೆ ಆಗೋಗ್ಬಿಡ್ತದೆ ಉಪ್ಪಿಟ್ಟು ಅಷ್ಟೇ. ಆಗತ್ತೆ, ಕಲ್ಗಚ್ಚು. ಅದನ್ನ ನೀವೇ ತಿನ್ಬೇಕು. ನೋಡಿ ಅತ್ತೆ, ನಿಮ್ ಮಗನ್ನ ರೋಣಿ ಅವ್ರ ಕೈಯಲ್ಲಿ ಕಾಫಿ ಮಾಡಿಸ್ತಿದಾರೆ, ತಾನ್ ಮಾತ್ರ ಜಾಲಿಯಾಗಿ ಕೂತಿದಾರೆ ನೋಡಿ. ಹಲೋ, ಆ ಕಲ್ಗತ್ನ ನಾನೇ ತಿಂದು ಬದುಕ್ತೀನಿ ನಿನ್ಮೇಲೆ, ನೀನು ತಿಂದು ಬದುಕೋದಲ್ವಾ? 5 ಡಿಗ್ರಿ ಮನೋಜ್ ಅವ್ರೆ, ನೀವು ನಿಮ್ ಎಜುಕೇಶನ್ ದೇವ್ರೇ ಕಾಪಾಡ್ದು. ನೋಡು, ನನ್ನ ಎಜುಕೇಶನ್ ಬಗ್ಗೆ ಮಾತಾಡಕ್ ಹೋಗ್ಬೇಡ ನೀನು. ಜಾಲಿ ಎಲ್ಲಾ ಜಾಲಿ. ಉಪ್ಪಿಟ್ಟು ತಿಂದ್ಮೇಲೆ ಪಾತ್ರೆ ಖಾಲಿ. ಮಾಡ್ತೀನಿ ನಿಮ್ಗೆ. ಆಯ್ತಾ ಕಾಫಿ? ರೋಹಿಣಿ, ನಿನ್ನೆ ಕೇಳ್ತಿರೋದು ಕಾಫಿ ಆಯ್ತಾ? ಅಯ್ಯೋ, ನೀವ್ ಆ ಯಮ್ಮನ ಹತ್ರ ಮಾತಾಡ್ತಿದ್ದೀರಾ ಅನ್ಕೊಡೆ ನಾನು. ಆಯ್ತು, ಇರಿ. ಹಾಕು ಲೋಟದ ಹಾಕು, ಬೇಗ. ಜಾಲಿ ಎಲ್ಲಾ ಜಾಲಿ. ಕಾಫಿ. ಸರಿ ಅಮ್ಮ, ತಗೊಳಮ್ಮ ಕಾಫಿ. ತಗೊಳಪ್ಪ. ಇದು ತಗೊಳು, ನೀನ್ ಹೆಂಡತಿಗೂ ಕೊಟ್ಬಿಡಂಗೆ. ಆಯ್ತು ಕಣ. ಅಯ್ಯೋ, ಇದೇನ್ ಮನೋಜ್ ಅವ್ರೆ, ಇಷ್ಟೊಂದ್ ಬೆಂದೋಗ್ಬಿಟ್ಟಿದೀರಾ? ಬೆಂದೋಗ್ಬಿಟ್ಟಿದ್ದೀರಾ? ಸಾರಿ, ಬೆವ್ತೋಗ್ಬಿಟ್ಟಿದೀರಾ. ಮತ್ತೆ ಕಷ್ಟಪಟ್ಟು ಶೋರೂಮಲ್ಲಿ ಇಲ್ಲಿಗೆ ಬಂದು ಕಾಫಿನೂ ಮಾಡಿದ್ದೇನೆ, ಸುಸ್ತಾಗದೆ ಮತ್ತೆ ಇನ್ನೇನಾಗುತ್ತೆ? ಜಾಲಿ ಫುಲ್ ಜಾಲಿ. ಓ, ಖಾಲಿ ಬೆವ್ರೆಲ್ಲ ಖಾಲಿ. ಇಲ್ಲಿ ಬೆವ್ದು ಸುಣ್ಣಾಗ್ತಾ ಇದ್ದೀನಿ, ನಿನ್ಗೆ ಜಾಲಿ. ವಿಕ್ರಾಂತ್ ರೋಣ ಆಪೋಸಿಟ್ ವಿಶ್ರಾಂತಿ ಕೋಣ ಇದ್ದಂಗಿದ್ಯಾ? ಯಾವ ಕೆಲ್ಸ ಬಂದ್ವಪ್ಪ ನಿನಗೆ? ಬೆವ್ರಿಗೆ ಫ್ಯಾನಿಗಳು ಬಂದ್ಬಿಟ್ಟು ಹೊರಗ್ ಬಂದ್ಬಿಟ್ಟಿದೆ ಅಷ್ಟೇ. ಒಟ್ಟಿನಲ್ಲಿ ನೀನ್ ಮಾತ್ರ ನನ್ನ ಆಡ್ಕೊಂಡ್ಬಿಡ್ಬೇಕು ಅಲ್ವಾ? ಸೂರ್ಯ, ಸುಮ್ನೆ ಯಾಕೋ ಒಂದು ಭಯದ, ಸುಮ್ಮನೆ ಕುತ್ಕೊಳ್ಳೋ. ಅಮ್ಮ ಸರಿ ಹೋಗಿದೆ ಅನ್ಸತ್ತೆ. ಅಮ್ಮ ತಪಾಯ್ಸು ಹಂಗೆ ಅವನ್ನ. ಓ, ಇರಪ್ಪ, ನಾನ್ ದಬಾಯಿಸ್ತೀನಿ. ಸೂರ್ಯ, ಮನೋಜ ಅಂದ್ರೆ ಏನು ಅಂತ ಗೊತ್ತೇನೋ ನಿನ್ಗೆ? ಗೊತ್ತಾ? ಅವನೇನು ಅಡಿಗೆ ಮನೇಲಿ ಕಾಲ್ ಹಾಕೊಂಡು ಕುತ್ಕೊಂಡು ಎಲ್ಲ ಜಾಲಿ ಅನ್ಕೊಟ್ಟು ರೋಹಿಣಿ ಕೈ ಕಾಫಿ ಮಾಡ್ಸಿದಾನೆ ಅಂತ ಅನ್ಕೊಂಡಿದ್ಯಾ? ಹೌದೌದು, ಪಾಪ ಇಷ್ಟು ಕಷ್ಟಪಟ್ಟು ಕಾಫಿ ಮಾಡಿದಾರೆ, ರುಚಿ ಬೇರೆ ಸಕ್ಕದಾಗಿದೆ ಅಲ್ವಾ ಮೀನಾ ಮರಿ? ಇರ್ಬೋದು, ಕಾಫಿ ಚೆನ್ನಾಗೇ ಇದೆ. ಮನೋಜ, ಎಲ್ಲೋ ನೀನ್ ಹೆಂಡ್ತಿ? ಈಗ ತಾನೆ ಇಲ್ಲೇ ಮಾತಾಡ್ತಾ ನಿಂತಿದ್ಲಲ್ಲ, ಒಳಗಡೆ ಇರ್ಬೇಕು. ಅಮ್ಮ, ಯಾವ್ದೋ ಬ್ರೈಡಲ್ ಮೇಕಪ್ ಬಂದಿದ್ಯಂತೆ, ಅದಕ್ಕೆ ರೂಮ್ ಅಲ್ಲಿ ಕುತ್ಕೊಂಡು ಬಡ್ಜೆಟ್ ಮಾಡ್ತಾ ಇದಾರೆ. ಓ, ಕಾಫಿ ಮಾಡ್ಕೊಟ್ಬಿಟ್ಟು ಹೊರಟ್ಲಾ? ಮನೋಜ, ರೋಹಿಣಿ ಬರ್ಲಿ, ಅವ್ಳ ಕೇಳಿ ಪೂಜೆ ಮಾಡಿಸ್ತೀನಿ ನಿನಗೆ. ಯಾರು ರೋಹಿಣಿ ಕೈಲ? ಯಾಕಪ್ಪ, ಯಾಕೋ ಈ ಪರಿ ಭಯ ಬೀಳ್ತಾ ಇದೆಯಾ? ಭಯನಾ? ಏನಪ್ಪ ನೀನು ನನ್ನ ನೋಡಿದ್ರೆ ನಿಂಗೆ ಹಾಗ ಅನಿಸ್ತಾ ಇದ್ಯಾ? ಹೇಗೋ ಒಟ್ಟಲ್ಲಿ ನೋಡಿದ್ರೆ ಹೇಗೋ ಅನಿಸ್ತಾ ಇದೆ ಕಣೋ. ಹೇಗೋ ಅಂತಂದ್ರೆ? ಹೆಂಡತಿಗೆ ಅಂಜುವ ಗಂಡನಮ್ಮೇನೆಂಬೆ,
ಹಿಂಡು ಕೋಳಿಗಳ ಮರಿ ತಿನ್ಪ ನರಿ, ನಾಯಿ ಕಂಡು ಓಡಿದಂತ ಸರ್ವಜ್ಞ ಅಂತಾರೆ. ಏನಪ್ಪ ಹಂಗಂದ್ರೆ? ಜಂಬಾ ಕೊಚ್ಕೊಳ್ಳೋದ್ ಬಿಡಲೇ, ನಿನ್ ಯೋಗ್ಯತೆ ಎಲ್ಲಾರ್ಗೂ ಗೊತ್ತಿದೆ. ನರಿ ಒಳ್ಳೆ ನರಿ ಕಣೋ ನೀನು. ಮನೋಜ ಎದ್ದಲ್ಲಿ ನಿಂತ್ಕೊ. ಯಾಕಮ್ಮ? ಯಾಕೆ ಅಂತೆಲ್ಲ ಪ್ರಶ್ನೆ ಕೇಳ್ಬೇಡ, ಹೋಗಿ ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು. ಮಂಡಿ ಕಾಲ್ ಮೇಲೆ ನೆಲ್ ಮೇಲೆ ಕೂತ್ಕೊಳ್ಳಿ. ಅಮ್ಮ ಏನಮ್ಮ ನೀನು? ಬೆಂದು ಬಗ್ಬಾರ್ದು, ಕೂತ್ಕೊಳ್ಳೋ. ಕೂತ್ಕೊಂಡೆ. ಅಯ್ಯ ಅದೆಷ್ಟು ಮಾತಾಡ್ತೀಯಮ್ಮ ನೀನು? ಅಲ್ಲ ಗಂಟ ಹೆಂಡತಿ ಒಂಚೂರು ಮಾತಾಡೋದು ಬಿಡಲ್ವಲ್ಲ ನೀನು? ಶಾಂತಿ, ಹೋಗ್ಲಿ ಬಿಡೆ ಪಾಪ, ಅವನ್ಗೆ ಮಂಡಿ ನೋವಿದೆ, ತುಂಬಾ ಬಾಧೆ ಪಡ್ತಿದ್ದಾನೆ ಕಣೆ. ಅದೇಗಪ್ಪ ಬಿಡಕ್ಕಾಗತ್ತೆ? ತಪ್ಪು ಮಾಡಿದಾನೆ ಅಂದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಹಾಗ್ ನೋಡಿದ್ರೆ ಇವನ್ ಮಾಡಿರೋ ತಪ್ಪಲ್ಲಿ ರೋಹಿಣಿದು ಪಾಲಿದೆ. ಆದ್ರೆ ಕಂಡೂರ್ ಮನೆ ಹೆಣ್ಮಕ್ಳಿಗೆ ಶಿಕ್ಷೆ ಕೊಡೋದು ಯಾಕೋ ನನ್ ಮನ್ಸು ಒಪ್ತಾ ಇಲ್ಲ ಕಣೋ. ನನ್ನ ಮಗನ್ನ ನಾನೇ ಸರಿಯಾದ ದಾರಿಗೆ ತರಕ್ ನೋಡ್ತೀನಿ. ಅತ್ತೆ, ಅವ್ರಿಗೆ ಇದನ್ನೆಲ್ಲ ಮಾಡ ಅಭ್ಯಾಸ ಇರಲ್ಲ. ಏಕಾಏಕಿ ಹೇಳಿದ್ರೆ ಅವ್ರಿಗೂ ಮಾಡಕ್ ಆಗಲ್ಲ ಅಲ್ವಾ? ಇದೊಂದ್ಸಲ ಕ್ಷಮಿಸ್ಬಿಡಿ ಅತ್ತೆ, ಪ್ಲೀಸ್. ಆಯ್ತಾಯ್ತು, ನನ್ನ ಮುದ್ದು ಸೊಸೆ ಹೇಳ್ತಿರೋದಕ್ಕೆ ನಿನ್ನ ಕ್ಷಮಿಸ್ತೀನಿ. ಹೋಗ ಕಡೆ ನಿಂತ್ಕೋ, ಹೋಗು. ತಗೋ ಬಿಸಿ ಬಿಸಿ ಕಾಫಿ ಕುಡಿಯೋ, ತಗೋ. ಬಿಡ. ಪಾಪ ಅತ್ತೆ, ತುಂಬಾ ನೊಂದ್ಕೊಂಡಿದಾರೆ. ಅಯ್ಯೋ ಶ್ರುತಿ, ನೋಡ್ಕೊಂಡ್ರು ಪರವಾಗಿಲ್ಲ ಕಣಮ್ಮ. ತಪ್ಪು ಮಾಡಿದ್ರೆ ಆಗ್ಲಿ ತಿದ್ಬಿಡ್ಬೇಕು ಅಲ್ವಾ? ಅದು ನಮ್ಗೂ ಒಳ್ಳೇದು, ಅವನ್ಗೂ ಒಳ್ಳೇದು. ಕಾಫಿ ಕುಡಿ ಮಾರೋಗುತ್ತೆ. ನೀವ್ ಕುಡಿದ್ಬಿಟ್ರಾ? ಆಗ್ಲೇ ಕುಡಿದು ಮುಗಿಸ್ತೆ ಕಣೆ. ಹಾ, ನೀವೇನೇ ಹೇಳಿ, ನೀವು ಹೇಳ್ತಿರಲ್ಲ ಈ ವಚನಗಳು, ಪದ್ಯಗಳು, ಕವನಗಳು, ಇದೆಲ್ಲ ತುಂಬಾ ಚೆನ್ನಾಗೇ ಹೇಳ್ತಿರಾರಿ ನೀವು. ಅದ್ ಇತ್ತೀಚೆಗೆ ಕಣೆ, ಸ್ವಲ್ಪ ದಿನ ಮುಂಚೆ ಕಲ್ತ್ಕೊಂಡಿದ್ದು, ಆದ್ರೆ ಈಚೆಗೆ ತುಂಬಾ ಉಪಯೋಗ ಬರ್ತಾ ಇದೆ ಕಣೆ. ಒಳ್ಳೇದು ಒಳ್ಳೇದು. ಇನ್ನು ಚೆನ್ನಾಗ್ ಓದಿ. ನಾನು ಮಾರ್ಕೆಟ್ ಕಡೆ ಹೋದ್ರೆ ನಿಮ್ಗೆ ಇನ್ನೂ ಒಂದಿಷ್ಟು ಪುಸ್ತಕ ತಂದ್ಕೊಡ್ತೀನಿ. ಅಲ್ವೇ ಎಂತ ಬದುಕು, ಏನ್ ಧನ್ಯಪ್ಪನ್. ಅದೆಲ್ಲೋ ಒಂದ್ ಕಡೆ ಅಂಗಡಿ ನೋಡಿದೆ ಕಣೆ, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ. ಆ ಬುಕ್ ಸ್ವಲ್ಪ ಹುಡುಕ್ಬಿಡ್ತೇನೆ ಕೂಡ. ಹೌದಾ? ಎಂತ ಒಳ್ಳೆ ಬುಕ್ ಅಲ್ವಾ? ಅಲ್ವಾ? ಎಲ್ಲಿದ್ರು ಹುಡುಕಿ ಜಾಲಾಡಾದ್ರೂ ತಗೊಂಬಂದ್ ಕೊಡ್ತೀನಿ ಬಿಡಿ. ಓದ್ಬೇಕು ನೀವು, ಪರವಾಗಿಲ್ಲ. ಚೆನ್ನಾಗೇ ಇದೆ ಕಾಫಿ. ಕಾಫಿ ಮಾತು ಎಲ್ಲ ಚೆನ್ನಾಗಿದೆ. ಹೋಗಿಪ್ಪ ನೀವು. ಶಾಂತಿ, ಏನೇ ಇದು, ನೀನ್ ಪಾತ್ರೆ ತೊಳಿತಾ ಇದೀಯಾ? ಒಂದ್ 4 ಪಾತ್ರೆ ಇತ್ತು, ಅದಕ್ಕೆ ತೊಳೆದಾಕ್ ಬಿಡೋಣ ಅಂತರಿ. ಮನೆ ತುಂಬಾ ಮಕ್ಕಳು ಸೊಸೆಂದ್ರು ಎಲ್ಲ ಇದಾರೆ, ನೀನ್ ಯಾಕೆ ಶ್ರಮ ತಗೋತೀಯ? ಅಲ್ಲರಿ, 4 ಪಾತ್ರೆ ತೊಳೆಯಕ್ಕೆ ಮನೆ ಮಂದಿಗೆಲ್ಲ ಹೇಳಕ್ಕಾಗತ್ತಾ? ಕೈ ಕಾಲ್ ಚೆನ್ನಾಗಿರುವಾಗ ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕು. ಕಾರಣದ ಹಾಗಿದ್ದು ಮನೆ ನಂದನವನ ಆಗೋಗಿದೆಯಲ್ಲ ಶಾಂತಿ. ಕಾನೂನುವಾಗಿತ್ತು ಅಂದ್ರೆ? ಈ ಮನೆ ಮೊದ್ಲು ಹೀಗಿರ್ಲಿಲ್ವಾ? ಇತ್ತು ಹೀಗೆ ಇತ್ತು. ಆದ್ರೆ ನೀನು ನಿನ್ ಮಗ ಮನೋಜಂಗೆ ಈಗ ಶಿಕ್ಷೆ ಎಲ್ಲ ಕೊಡ್ತಿರ್ಲಿಲ್ಲ. ಮಕ್ಳು ಜಾಲಿಯಾಗಿರ್ಬೇಕು ಅಂದ್ರೆ ಜಾಲಿ ಮರದ ತರ ಬೆಳೆಯೋದಲ್ಲ, ಆಗಾಗ ಅವ್ರನ್ನ ದಂಡಿಸ್ಬೇಕ್ರಿ, ಆವಾಗ್ಲೇ ಅವ್ರು ಒಳ್ಳೆಯವ್ರಾಗೋದು. ಸರಿ ಒಪ್ಪೋ ಮಾತೆ ಕಣ. ಒಂದ್ ಕೆಲ್ಸ ಮಾಡು, ನೀನು ಪಾತ್ರೆಗಳಿಗೆಲ್ಲ ಸೋಪ್ ಹಾಕೊಡು, ನಾನೇ ತೊಳೆದಿಡ್ತೀನಿ. ಅಯ್ಯೋ ದೇವ್ರೆ, ನೀವ್ ಯಾಕ್ರಿ ಕೆಲ್ಸ ಎಲ್ಲ ಮಾಡ್ಬೇಕು? ನಾನ್ ಮಾಡ್ತೀನಿ. ಆಗಲೇ ನೀನೇ ಹೇಳ್ದಿಯಲ್ಲೇ, ಗಂಡ ಹೆಂಡತಿ ಕಷ್ಟ ಸುಖ ಎಲ್ಲದ್ರಲ್ಲೂ ಸಮನಾಗಿ ಹಂಚ್ಕೋಬೇಕು ಅಂತ, ಅದಕ್ಕೆ ಹೇಳ್ದೆ. ಕೊಡು. ಸರಿ, ಅದು ತೊಳಿರಿ. ಇದು ಸೋಪ್ ಹಾಕಿದೀನಿ, ತೊಳಿರಿ. ರೀ, ಮಕ್ಳೆಲ್ಲ ಅನ್ಯೋನ್ಯವಾಗಿದ್ದಾರೆ. ನಾವ್ ಯಾಕೆ ತೀರ್ಥಯಾತ್ರೆಗೆ ಹೋಗ್ಬಾರ್ದು? ತೀರ್ಥಯಾತ್ರೆಗ? ಹೌದು. ವೆಚ್ಚಕ್ಕೆ ಹೊನ್ನಿರಲು, ವೆಚ್ಚನೆಯ ಮನೆ ಇರಲು, ಇಚ್ಛೆ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ ಅಂತಾರೆ. ನಿನ್ನ ಈ ಪ್ರೀತಿ ಮಾತು ನಡವಳಿಕೆ ಎಲ್ಲ ನನಗೆ ಋಷಿಕೇಶ ಕಾಶಿ ಎಲ್ಲ ಸಿಕ್ಕದಾಗಿ ಅನಿಸ್ತಾ ಇದೆ ಕಣ್. ಇದಕ್ಕಿಂತ ಇನ್ ಯಾವ ತೀರ್ಥಯಾತ್ರೆ ಬೇಕೆ? ಖುಷಿಯಾಗಿದೆಯಪ್ಪ ನಿಮ್ ಮಾತು. ಅಯ್ಯೋ ಯಾಕೆ ಇಷ್ಟೊಂದು ಬರ್ತಿದ್ರ? ಇರಿ. ಅಯ್ಯೋ ಬೇಡ ಅಂದ್ರೂ ಕೆಲ್ಸ ಮಾಡ್ತೀನಿ ಅಂತ ಬರ್ತೀರಾ. ನೋಡಿ ಎಷ್ಟು ಸುಸ್ತಾಗಿದ್ದೀರಾ ಅಂತ. ಏನಿಲ್ಲ ಶಾಂತಿ, ಆರಾಮಾಗಿದ್ದೀನಿ. ಏನಿಲ್ಲ, ನಿಮ್ ಧ್ವನಿ ಎಲ್ಲ ನಡುಗ್ತಾ ಇದೆ, ನನಗ್ ಗೊತ್ತು ನೀವು ಸುಸ್ತಾಗಿದ್ದೀರಾ ಅಂತ. ಇಲ್ವಲ್ಲ, ನನ್ ಸ್ವರ ಸರಿಯಾಗಿದೆ. ಹಾಗ ನೋಡಿದ್ರೆ ನೀನು ಸುಸ್ತಾವಗಳ ಕಾಣಿಸ್ತಾ ಇದ್ದಿ ಕಣೆ. ಏನಿಲ್ಲ, ಸುಮ್ನಿರಿ, ನಾನ್ ಚೆನ್ನಾಗೇ ಇದ್ದೀನಿ. ನೋಡು, ನಿನ್ ಸ್ವರ ನಡುಗ್ತಾ ಇದೆ. ಹಾಗೆ ನೋಡಿದ್ರೆ ಕನ್ಫರ್ಮ್ ಮಾಡ್ಕೋಣ, ಒಂದ್ ಹಾಡು ಹೇಳು ನೋಡೋಣ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ನಾನೇ ಪುಣ್ಯವಂತ. ಸಾಕು ನಿಲ್ಲಿಸು ನಿನ್ನ ಅಬ್ಬರಾನ. ಹೇಳಿಬಿಡು ಕರದ ಕಾರಣನ. ಸಕ್ಕತ್ ವಿಷಯ ಬಂದಿದೆ. ಏನ್ ಶ್ರುತಿ ಅದು? ಹೇಳ್ತೀನಿ ಮೀನಾ ಮರಿ, ಸಮಾಧಾನ. ನಮ್ಗೂ ಕೆಲ್ಸ ಇರತ್ತಲ್ವಾ ಶ್ರುತಿ?
ಈಗ ಕರ್ಬಿಟ್ ಸುಮ್ನೆ ನಿಲ್ಲಿಸ್ಬಿಟ್ರೆ ಹೆಂಗೆ? ಏನಮ್ಮ ಶ್ರುತಿ ಅದು? ಹೇಳಿದ್ರೆ ಮಜಾ ಇರಲ್ಲ. ಎಲ್ರು ಟಿವಿ ಕಡೆ ಬನ್ನಿ ಬನ್ನಿ. ಅಲ್ಲಿ ಹೇಳ್ತೀಯ ಮೈಕು? ಹೇಳಲ್ಲ, ತೋರಿಸ್ತೀನಿ. ಒಳ್ಳೆ ರೀಲ್ ಸಿಕ್ಕಿದೆ. ಅಯ್ಯೋ ಶ್ರುತಿ, ಈ ರೀಲ್ಸ್ ಎಲ್ಲ ನೋಡೋಷ್ಟು ಟೈಮ್ ಇಲ್ಲ. ಆಹಾ, ಈ ರೀಲ್ ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಮೀನಮರಿ. ಮರಿಗಳು ಮಾತಾಡ್ತಾನೆ ಇರಿ, ನಾನು ಹೋಗಿ ಒಂದು ಬಾಡಿಗೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ನೋ 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 ನೋ, ನೀವ್ ಎಲ್ಲೂ ಹೋಗೋ ಆಗಿಲ್ಲ, ಇಲ್ಲೇ ಇರ್ಬೇಕು. ಬನ್ನಿ ಬನ್ನಿ ಬನ್ನಿ, ಫಾಲೋ ಮಿ ಬನ್ನಿ 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 ನಿಂತ್ಕೊಳ್ಳಿ. ಏನಮ್ಮ ಇದು ಎಲ್ಲ ಅಯೋಮಯವಾಗಿದೆ. ಗ್ರೀನ್ ಮಿರರ್ ಡನ್. ಈಗ ನೋಡಿ. ಅಯ್ಯೋ ಬೇಡ ಬೇಡ ಅಂದ್ರೂ ಕೆಲ್ಸ ಮಾಡ್ತೀನಿ ಅಂತ ಬರ್ತೀರಾ. ನೋಡಿ ಎಷ್ಟು ಸುಸ್ತಾಗಿದ್ದೀರಾ ಅಂತ. ಆಫ್ ಮಾಡಮ್ಮ, ಆಫ್ ಮಾಡ ಪುಟ, ಆಫ್ ಮಾಡ ಪ್ಲೀಸ್. ನೋ ಈಗ್ಲೇ ಇರೋದು ಮಜಾ, ನೀವ್ ನೋಡಿ. ಆಫ್ ಮಾಡೋಕಂದ. ನೋಡಿ ಮಾವ. ಏನಕ್ಕಮ್ಮ ಶ್ರುತಿ, ಆಫ್ ಮಾಡಮ್ಮ. ಅತ್ತೆ, ನೋಡಿ ಸುಮ್ನೆ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ. ನಾನೇ ಪುಣ್ಯವಂತ. ಪಾಕಶಾಲೆ ಪ್ರೇಮ ಶಾಲೆ ಆಗೋಗಿದ್ವೋ. ವೆರಿ ನೈಸ್, ವೆರಿ ನೈಸ್. ಅಲ್ಲ ಕಣಮ್ಮ ಶ್ರುತಿ, ಏನಮ್ಮ ನೀನ್ ಇದನ್ನೆಲ್ಲ ವಿಡಿಯೋ ಮಾಡಿ ಮನೆಯವ್ರಿಗೆಲ್ಲ ತೋರಿಸ್ತಿದ್ಯಲ್ಲ, ನೋಡ್ದವ್ರು ಏನ್ ಅನ್ಕೊಳಲ್ಲ ಹೇಳು? ಏನ್ ಅನ್ಕೋತಾರತ್ತೆ, ಆದರ್ಶ ದಂಪತಿಗಳು ಅಂತ ಅನ್ಕೊಂತಾರೆ. ನೀವು ಮತ್ತೆ ಮಾವ ಇರೋ ಹಾಗೆ ನಾನು ಮತ್ತೆ ನಮ್ ಮನೆಯವ್ರು ಇರ್ಬೇಕು. ನಾನು ರವಿ ಕೂಡ ಹಾಗೆ. ಆದ್ರೆ ಮನೋಜ್ ಅವ್ರು ಹೀಗಿರಲ್ಲ ಅತ್ತೆ, ನನ್ ಕಂಡ್ರೇನೆ ಆಗಲ್ಲ ಅನ್ನೋ ಹಾಗೆ ಆಡ್ತಾರೆ. ಬಡವರ ಆಸ್ಕಲ್ ಅಲ್ಲರೇ, ಹೆಂಡತಿನ ಪ್ರೀತಿ ಮಾಡದೆ ಇರೋನು ಒಬ್ಬ ಗಂಡನ ಅವನ ಕರಿ ಹೇಳ್ತೀನಿ, ಕರಿಮೋನ್ನ. ಅವರು ಫೋನ್ ಕಾಲ್ ಅಲ್ಲಿ ಇದಾರೆ ಅತ್ತೆ. ಮುಗಿದ್ಮೇಲೆ ಬರಕ್ ಹೇಳು, ಮಾತಾಡ್ತೀನಿ ಅವನ ಹತ್ರ. ಸರಿ ಅತ್ತೆ. ನೋಡಿದ್ದೀನಿ ತೋರ್ಗಮ್ಮನ್ನ. ಎಲ್ಲ ಸ್ವಾರ್ಥಕ್ ನಿಲ್ಸ್ಕೊಂತಿದಾರೆ ರೀ. ಇರ್ಲಿ ಬಿಡಿ, ನಾವೆಲ್ಲ ಚೆನ್ನಾಗಿದ್ದು ಅವ್ರ ಆತರ ಇದ್ರೆ ಸರಿ ಇರಲ್ಲ ಅಲ್ವಾ? ಪರವಾಗಿಲ್ಲ, ಆಯ್ತು ಇನ್ನೊಂದೇನಿಲ್ವಾ? ಏನಿಲ್ಲ. ಆಯ್ತು. ಅತ್ತೆ, ಏನಾದ್ರು ಗೇಮ್ ಆಡೋಣ? ನನ್ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಏನ್ ಗೇಮ್ ಕಂದ? ಕ್ಯಾರಮ್ ಆಡೋಣ. ಶ್ರುತಿ, ಅದನ್ನ 4 ಜನ ಆಡೋದು. ಕ್ರಿಕೆಟ್? ಅಯ್ಯೋ, ವಿಕೆಟ್ ಬ್ಯಾಟು ಬಾಲು ಏನು ರೆಡಿ ಇಲ್ವೇ? ಖೋಖೋ ಆಡೋಣ. ಅದಕ್ಕಾದ್ರೆ ಏನು ಬೇಡ. ನೀವ್ ಆಡ್ಕೊಂಡ್ ಬನ್ರಮ್ಮ, ನಾನ್ ಬರಲ್ಲ. ಅಯ್ಯೋ ಅದೆಂಗಾಗುತ್ತೆ? ಟೀಮು ಅಂದ್ರೆ ಟೀಮು, ಎಲ್ರು ಆಡ್ಬೇಕು ಅಷ್ಟೇ. ಅಮ್ಮ, ನಂಗೆ ಟ್ರಿಪ್ ಇದೆ ಅಮ್ಮ. ಅಲ್ಲ ಕಣೋ ಸೂರ್ಯ, ಅಮ್ಮಂಗಿಂತ ನಿನಗೆ ಟ್ರಿಪ್ಪೇ ಮುಖ್ಯನಾ? ಇಲ್ಲಮ್ಮ, ನನಗೆ ಎಲ್ಲದಕ್ಕಿಂತ ನೀನೇ ಮುಖ್ಯ. ನಿನ್ ಜೊತೆ ಸಮಯ ಕಳೆಯೋದೇ ನನಗೆ ಮುಖ್ಯ. ಸರಿ ಆಗಿದೆ, ಬಾ ಬನ್ನಿ, ನೀವು ಬನ್ನಿ, ನೀವೆಲ್ರು ಬನ್ನಿ. ರೋಹಿಣಿ, ನಿನ್ ಗಂಡನು ಕರ್ಕೊಂಡ್ ಬಂದ್ಬಿಟ್ಬಿಟ್ಟ. ಬನ್ನಿ ಬನ್ನಿ. ಎಷ್ಟು ದಾಳಿನ ಕೊಲೆ ಮಾಡಕ್ ನೋಡಿದ್ರು ಅಂತ ಹೊಸ ಡ್ರಾಮಾ ಶುರು ಮಾಡ್ಕೊಂಡಿದ್ಯಾ? ನನ್ಗೆ ಈ ಅಮ್ಮ ಚೆನ್ನಾಗಿಲ್ಲ, ನನ್ಗೆ ಆ ಅಮ್ಮ ಬೇಕು. ವಾಪಿ ಆಗ್ಬೇಡ ಕಣೋ, ಒಳ್ಳೇದಲ್ಲ. ಇವ್ರಿಗೆಲ್ಲ ಇಷ್ಟ ಬಂದಾಗ ಅಮ್ಮನ ಬಂದಾಕೊಂಡ್ಬಿಟ್ಟಿದ್ರು ಕಣೋ. ನೆನ್ನೆ ಹೊರಗೆ ಕೊಡ್ತಿದ್ದೆ ಹೇಳಿದ್ರು, ನಾಳೆ ಈ ಮನೆನೇ ಬರ್ಕೊಂಡ್ಬಿಡ್ತಾರೆ ಅಂತ ಕದಿನ್ ಕಡ್ರಿ ಇವರು. ನಾಳೆ ಯಾರನ್ನಾದ್ರೂ ಲಾಯರ್ನ ಮನೆಗ್ ಬರಕ್ ಹೇಳಿ. ಯಾಕಮ್ಮ? ಈ ಮನೆ ನಾಳೆಯಿಂದ ಸೂರ್ಯ ಮೀನಾ ಹೆಸರಲ್ಲಿರುತ್ತೆ.